ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ಇಂದು ನಾನು ಪ್ರಸ್ತಾಪ ಮಾಡಲಿರುವ ವಿಷಯ ಓಸ್ಟೋಪೊರಿಸಿಸ್ ಎಂಬ ವ್ಯಾಧಿ ಹಾಗೂ ಅದರ ನಿವಾರಣೆ. ಓಸ್ಟಿಯೋಪೊರಿಸಿಸ್ ಎಂದರೆ ಅದು ಮೂಳೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಧಿ. ಏನದು ಮೂಳೆಗಳಿಗೆ ಸಂಬಂಧಪಟ್ಟ ವ್ಯಾಧಿ ಏನು ಅಂದರೆ, ನಮ್ಮ ದೇಹಕ್ಕೆ ಸರಿಯಾದ ಆಕೃತಿ ಬಂದಿದೆ ಮೂಳೆಗಳಿಂದ. ಈ ಮೂಳೆಗಳು ಬಲಿಷ್ಠವಾಗಿರಬೇಕು, ಸಾಂದ್ರತೆ ಜಾಸ್ತಿ ಇರಬೇಕು, ಇನ್ನು ಸಾಕಷ್ಟು ಫ್ಲೆಕ್ಸಿಬಿಲಿಟಿ ಇರಬೇಕು. ಇವೆಲ್ಲ ಇದ್ದಾಗ ಮಾತ್ರ ನಮ್ಮ ದೈಹಿಕ ಆಕೃತಿ ಚೆನ್ನಾಗಿರ್ತದೆ, ಆ ಪೋಸ್ಟರ್ ನೀಡಿದ್ದು ಚೆನ್ನಾಗಿರ್ತದೆ. ಸ್ವಲ್ಪ ವಯಸ್ಸು ಬರೋವರೆಗೂ ಅದು ಚೆನ್ನಾಗಿದ್ದ ಕಾಣ್ತದೆ. ಆದರೆ ಹಲವು ವರ್ಷಗಳ ನಂತರ ನಮಗೆ ಆ ಮೂಳೆಯ ಸಮಸ್ಯೆ ಬರ್ತದೆ. ಏನು ಸಮಸ್ಯೆ ಬರ್ತದೆ? ವಯಸ್ಸಾದ ನಂತರ ಮೂಳೆಗಳಲ್ಲಿ ಆ ಬಲ ಕಡಿಮೆ ಆಗ್ತದೆ, ಸ್ಟ್ರೆಂತ್ ಕಡಿಮೆ ಆಗ್ತದೆ, ಆ ಡೆನ್ಸಿಟಿ ಸಾಂದ್ರತೆ ಕಡಿಮೆ ಆಗ್ತದೆ. ಒಂದು ಕಾಲುಗಳು ಸ್ವಲ್ಪ ಬೆಂಡಾದಂಗೆ ಆಗ್ತವೆ. ಆ ನಡೆಯೋದ್ರಲ್ಲಿ ಒಂಥರ ಏರುಪೇರು ಆಗ್ತದೆ. ನಡೆಯೋದ್ರಲ್ಲಿ ಒಂಥರ ಸರಿಯಾದ ರೀತಿ ನಡೆಯೋಕ್ಕಾಗಲ್ಲ. ಅದನ್ನು ವಾಡ್ಲಿಂಗ್ ಅಂತ ಹೇಳ್ತೀವಿ. ಸರಿಯಾದ ರೀತಿ ನಡೆಯೋಕ್ಕಾಗಲ್ಲ. ಸೊಂಟ ನೋವು, ಕೀಲುಗಳು ನೋವು, ಗೊಂದಲ, ಶರೀರ ಭಾಗದಲ್ಲಿ ಮರಗಟ್ಟುವಿಕೆ, ಹೃದಯದ ಬಡಿತದಲ್ಲಿ ಏರುಪೇರು, ಇಂಥ ಸಾಕಷ್ಟು ಸಮಸ್ಯೆಗಳನ್ನ ಓಸ್ಟಿಯೋಪೊರಿಸಿಸ್ ಅಂತ ಹೇಳ್ತೀವಿ. ಓಸ್ಟಿಯೋಪೊರಿಸಿಸ್ ಏನಿದೆ ಕಾರಣ? ಪ್ರಧಾನವಾದ ಕಾರಣ ಕ್ಯಾಲ್ಸಿಯಂ ಡೆಫಿಷಿಟ್. ಕ್ಯಾಲ್ಸಿಯಂ ಎಂಬ ಸೂಕ್ಷ್ಮ ಪೋಷಕಾಂಶದ ಕೊರತೆ. ಆ ಕೊರತೆ ಇದ್ದರೆ ಇಷ್ಟೆಲ್ಲ ಬರುತ್ತೆ. ದೀರ್ಘಕಾಲಿಕವಾಗಿ ನಾವು ಒಂದು ದಿನಕ್ಕೆ ಏನು ಕೊಡಬೇಕು ಆ ದೇಹಕ್ಕೆ, ಏನು ಕ್ಯಾಲ್ಸಿಯಂ, ಅದು ಸರಿಯಾದ ರೀತಿಯಲ್ಲಿ ಲಭ್ಯವಿಲ್ಲದಿದ್ದರೆ ಬರುವಂತಹ ಕಾಯಿಲೆ. ಸರಿ, ಎಷ್ಟು ಬೇಕು ಇದಕ್ಕೆ? ಒಂದು ದಿನಕ್ಕೆ ನಮ್ಮ ದೇಹಕ್ಕೆ ಎಷ್ಟು ಬೇಕು ಅಂದರೆ, ಒಂದೊಂದು ಏಜಲ್ಲಿ ಒಂಥರ ಇರ್ತದೆ. ಇಲ್ಲಿ ನಾವು ಒಟ್ಟಾರೆ ಮಾತನಾಡೋದಾದರೆ ನಮ್ಮ ದೇಹಕ್ಕೆ ಒಂದು ದಿನಕ್ಕೆ 1000 mg ಇಂದ ಹಿಡಿದು 1200 mg ವರೆಗೂ ಬೇಕು, ಮಿಲಿಗ್ರಾಮ್ಸ್ ವರೆಗೂ ಬೇಕು. ಏನು? ಕ್ಯಾಲ್ಸಿಯಂ. ಮತ್ತೆ ಅದು ಎಲ್ಲಿ ಸಿಗುತ್ತೆ ಕ್ಯಾಲ್ಸಿಯಂ? ನಮಗೆ ಅಷ್ಟೊಂದು ಎಲ್ಲಿ ಸಿಗುತ್ತದೆ? ದೇಹದಲ್ಲಿ ಅದು ಪ್ರೊಡ್ಯೂಸ್ ಆಗಲ್ಲ, ಆಹಾರದಲ್ಲೇ ತಗೋಬೇಕು ಕ್ಯಾಲ್ಸಿಯಂ. ಇಲ್ಲಿ ನಮಗೆ ಸಿಗುತ್ತೆ. ನಮಗೆ ನಾವು ಏನು ಈಗ ಮಾಮೂಲಾಗಿ ನಾವು ಏನು ಆಹಾರ ತಿಂತೀವಿ ಯೋಚನೆ ಮಾಡೋಣ. ಏನು ಮಾಮೂಲಾಗಿ ಏನು ತಿಂತೀವಿ? ಬೆಳಿಗ್ಗೆ ಏನು ಮಾಡ್ತೀವಿ? ಒಂದಿಷ್ಟು ಇಡ್ಲಿನೋ, ದೋಸೆನೋ, ಉಪ್ಪಿಟ್ಟು, ಚಪಾತಿನೋ ಏನೋ ತಿಂತೀವಿ, ಮಾಮೂಲಾಗಿ ಹೇಳ್ತೀವಿ ನಾವು. ಮಧ್ಯಾಹ್ನ ತಿಂತೀವಿ ಒಂದಿಷ್ಟು ಅನ್ನನೋ, ಮುದ್ದೆನೋ, ಚಪಾತಿನೋ, ಅದಕ್ಕೆ ಪಲ್ಯಗಳು, ಅವು ಇವು, ಸೊಪ್ಪು, ಸಾರು ತಿಂತೀವಿ. ರಾತ್ರಿ ಸಹ ಅದೇ ತಿಂತೀವಿ, ಸ್ವಲ್ಪ ವೇರಿಯೇಷನ್. ಇಷ್ಟೆಲ್ಲ ತಿಂದ ಮೇಲೆ ನಿಮಗೆ ಎಲ್ಲ ಮೂಲಗಳಿದ್ದರೂ ಅಥವಾ ಎಲ್ಲ ಆಹಾರ ಪದಾರ್ಥಗಳಿಂದ ಎಷ್ಟು ಕ್ಯಾಲ್ಸಿಯಂ ಹೋಗಿರಬಹುದು, ದೇಹಕ್ಕೆ ಸಿಕ್ಕಿರಬಹುದು ಅಥವಾ ಲಭ್ಯವಾಗಿರಬಹುದು ಅಂದರೆ ಒಂದು 200-300 ಮಿಲಿಗ್ರಾಮ್ಸ್ ಹೋಗಿರುತ್ತೆ. ನಮಗೆ ಬೇಕಾದ್ದು 1200 ಮಿಲಿಗ್ರಾಮ್ಸ್ ವರೆಗೂ ಬೇಕು ದೇಹಕ್ಕೆ ಪ್ರತಿದಿನ. ಅದು ನಮ್ಮ ನಾವು ಆಹಾರ ಪದಾರ್ಥಗಳಿಂದ ದೇಹಕ್ಕೆ ಒಳಗೆ ಹೋಗಿರ್ತಕ್ಕಂಥ ಕ್ಯಾಲ್ಸಿಯಂ ಕೇವಲ ಒಂದು 200 ಅಥವಾ 300 ಮಿಲಿಗ್ರಾಮ್ಸ್ ಮಾತ್ರ. ಇದು ಒಂದಕ್ಕೆ ಸಮಸ್ಯೆ ಬರಲ್ಲ, ಬರ್ಬರ್ತಾ ಆ ಸಮಸ್ಯೆ ಹಾಗೆ ಕಂಟಿನ್ಯೂ ಆದರೆ ಆಗ ಈ ಮೂಳೆಗಳು ಮುರಿದು ಹೋಗ್ತವೆ, ಸಾಂದ್ರತೆ ಕಡಿಮೆ ಆಗ್ತದೆ, ಬೇಗ ಮುರಿದು ಹೋಗ್ತವೆ, ಫ್ರ್ಯಾಕ್ಚರ್ ಆಗ್ತದೆ,
ಫ್ರ್ಯಾಕ್ಚರ್ ಆದಾಗ ಬೇಗ ಕೂಡ್ಕೊಳ್ಳೋದಿಲ್ಲ. ಇಷ್ಟೊಂದು ಸಮಸ್ಯೆ ಬರ್ತದೆ ನಮಗೆ. ಏನು ಕ್ಯಾಲ್ಸಿಯಂ ಕಡಿಮೆ ಆದಾಗ ನಮಗೆ ಗೊಂದಲ ಇರ್ತದೆ, ಹೃದಯ ಬಡಿತ ಏರ್ಬೇರೆ ಇರ್ತದೆ, ದೇಹದಲ್ಲಿ ಅಲ್ಲಲ್ಲಿ ಮರಗಟ್ಟುವಿಕೆ ನೋಡ್ತೀವಿ. ಇಷ್ಟೆಲ್ಲ ಸಮಸ್ಯೆ. ಸರಿಯಾದ ರೀತಿಯಲ್ಲಿ ಕ್ಯಾಲ್ಸಿಯಂ ನಮ್ಮ ದೇಹಕ್ಕೆ ಹೋಗದಿದ್ದರೆ ಮತ್ತೆ ಇಷ್ಟೆಲ್ಲ ಆಹಾರ ಇಷ್ಟ ಸಿಗ್ತೇವೆ ನಮಗೆ, ಕ್ಯಾಲ್ಸಿಯಂ ಅಷ್ಟೇ ಸಿಗ್ತೇವೆ. ಮತ್ತೆ ಹೇಗೆ ಮಾಡಬೇಕು ಇದಕ್ಕೆ? ಈಗ ನಾವು ಈ ಓಸ್ಟಿಯೋಪೊರೋಸಿಸ್ ಅಂತ ಹೇಳಿ ಕಾಯಿಲೆ ಇದೆ ಅಂತ ಡಾಕ್ಟರ್ ಅವ್ರು ಏನು ಮಾಡ್ತಾರೆ, ಒಂದಿಷ್ಟು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಈಗ ಲಭ್ಯ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಈಗ ನಮಗೆ ಬೇಕಾದ್ರೆ ಸಿಗ್ತದೆ. ಅದನ್ನು ತಗೋಬೇಕು, ಬೇರೆ ದಾರಿ ಇಲ್ಲ. ಹಾಗಲ್ಲದೆ ಅಂತ ಈ ಸಮಸ್ಯೆಗಳು ಬರಬಾರ್ದು ಅಥವಾ ಡಾಕ್ಟರ್ಗೆ ಹೊಲಿಯಬೇಕಾದಂಥ ಸ್ಥಿತಿ ತಲುಪಬಾರ್ದು ಅಂದರೆ ಅದಕ್ಕೆ ಸಾಕಷ್ಟು ನಿವಾರಣಾ ಮಾರ್ಗಗಳಿವೆ. ಏನು? ಒಂದೇ ನಿವಾರಣಾ ಮಾರ್ಗ, ಪ್ರತಿದಿನ ನಮಗೆ 1000ರಿಂದ 1500 ಮಿಲಿಗ್ರಾಮ್ಸ್ ಅಷ್ಟು ಕ್ಯಾಲ್ಸಿಯಂ ದೇಹಕ್ಕೆ ಹೋಗಬೇಕು ಆಹಾರ ಪದಾರ್ಥಗಳ ಮೂಲಕ. ಹೇಗೆ ಸಾಧ್ಯ ಅದು? ನಾವು ಲೆಕ್ಕಾಚಾರ ಮಾಡ್ಕೋಬೇಕಾಗ್ತದೆ. ಯಾವ್ದ್ರಲ್ಲಿ ಎಷ್ಟೆಷ್ಟಿದೆ ಅಂತ. ಅನ್ನದಲ್ಲಿ, ಅನ್ನ, ಇಡ್ಲಿ, ದೋಸೆ ನೀವು ಎಲ್ಲರಲ್ಲಿ ಬಹುತೇಕ ಕ್ಯಾಲ್ಸಿಯಂ ಇಲ್ಲ. ಸುಮ್ಮನೆ ತಿಂತಿರೋದು ಅಷ್ಟೇ. ಕಾರ್ಬೋಹೈಡ್ರೇಟ್ಸ್ ಬೇರೆ, ಕ್ಯಾಲ್ಸಿಯಂ ಇಲ್ಲ. ಗೋಧಿಯಲ್ಲಿ ಸಹ ಇಲ್ಲ. ಮತ್ತೆ ಏನು ತಿನ್ಬೇಕು ನಾವೀಗ? ಎಲ್ಲಿ ಸಿಗುತ್ತೆ ಕ್ಯಾಲ್ಸಿಯಂ? ರಾಗಿ ನಂಬರ್ ಒನ್ ರಾಗಿ, ಬೇಕಾಷ್ಟು ಕ್ಯಾಲ್ಸಿಯಂ. ಒಂದು 100 ಗ್ರಾಂ ಮುದ್ದೆ ನಾವು ತೆಗೆದುಕೊಂಡರೆ ಅದರಲ್ಲಿ ಸುಮಾರು 350 ಮಿಲಿಗ್ರಾಮ್ಸ್ ಅಷ್ಟು ಕ್ಯಾಲ್ಸಿಯಂ ಸಿಗುತ್ತದೆ ಅಂತ ಮುಂದೆ ಹೇಳ್ತಿದ್ರೆ 700 ಮಿಲಿಗ್ರಾಮ್ ಅಷ್ಟು ಕ್ಯಾಲ್ಸಿಯಂ ಸಿಗುತ್ತದೆ. ಒಂದು ದಿನಕ್ಕೆ 3 ಮುದ್ದೆ ತಿಂದರೆ ಸ್ವಲ್ಪ ದೊಡ್ಡ ಮುಗಿದೇ ಹೋಯಿತು. ನಮಗೆ ದಿನನಿತ್ಯ ಏನು ಬೇಕು ಕ್ಯಾಲ್ಸಿಯಮು 1200ವರೆಗೂ ಅಥವಾ 1000ಕ್ಕಿಂತ ಜಾಸ್ತಿ ಅಂತ ಇಟ್ಕೊಳ್ಳೋದು, ಅಷ್ಟು ಮಿಲಿಗ್ರಾಮ್ಸ್ ಕ್ಯಾಲ್ಸಿಯಂ ಇದೆ. ಏನು? ಕೇವಲ ರಾಗಿ ಮುದ್ದೆ. ಇನ್ನು ಬೇರೆ ಬ್ಲೇಡ್ಸ್ ಬಿಡಿ, ಏನು ಸಜ್ಜೆ, ಏನು ಜೋಳ, ಎಲ್ಲ ಮಿಲ್ಸಲ್ಲಿಯೂ ಇದೆ ಕ್ಯಾಲ್ಸಿಯಂ. ಬಟ್ ರಾಗಿಯಲ್ಲಿ ಅಷ್ಟು ಇಲ್ಲ. ಆದರೂ ಪರವಾಗಿಲ್ಲ, ಅನ್ನಕ್ಕೆ ಗೋಧಿಗೆ ಹೋಲಿಸ್ಕೊಂಡ್ರೆ ಹೊರಗೆ ಬಂದಾಗ ಈ ಮಿಲೆಟ್ಸ್ ಸಿಗುವಂತಹ ಮಿಲೆಟ್ಸ್ ಸಿರಿಧಾನ್ಯಗಳು ಸಹ ನಮಗೆ ಸಾಕಷ್ಟು ಕ್ಯಾಲ್ಸಿಯಂ ಸಿಗುತ್ತದೆ. ಸಿರಿಧಾನ್ಯಗಳನ್ನು ತಿಂತೀವಿ, ಒಂದು ಗಂಜಿ ಮಾಡ್ಕೊಂಡು ಕುಡಿಯಬಹುದು, ಅಥವಾ ಏನು ರೊಟ್ಟಿ ಮಾಡ್ಕೊಂಡು ತಿನ್ಬಹುದು. ಆ ಹಿಟ್ಟು ಮಾಡಿಕೊಂಡು ಬೇರೆ ಬೇಕಾಷ್ಟು ಮಾರ್ಗಗಳಿದೆ, ಅದರಲ್ಲಿ ಸಹ ನಮ್ಗೆ ಸಿಗುತ್ತೆ. ಮಿಲೆಟ್ಸ್ ಸಿಗುತ್ತೆ ನಮಗೆ ಕ್ಯಾಲ್ಸಿಯಂ. ಇನ್ನು ಅದು ಬಿಟ್ಟರೆ ಬೇರೆ ಮಾರ್ಗ ಏನಿದೆ? ಹಾಲು. 1/4 ಲೀಟರ್ ಹಾಲು, ಡೈಲಿ ಹಾಲು ತಗೊಂಡ್ಬಂದಿದ್ರೆ ಸುಮಾರು 300 ಮಿಲಿಗ್ರಾಮ್ ಅಷ್ಟು ಕ್ಯಾಲ್ಸಿಯಂ ಸಿಗುತ್ತೆ ಹಾಲಿನಲ್ಲಿ. 300 ಮಿಲಿಗ್ರಾಮ್ಸ್. ಮೊಸರಲ್ಲಿ ಸುಮಾರು 250 ಮಿಲಿಗ್ರಾಮ್ಸ್ ಅಷ್ಟು ಕ್ಯಾಲ್ಸಿಯಂ ಸಿಗುತ್ತದೆ. ಸೊ ನಾವು ಹಾಲನ್ನು ಒಂದು 1/4 ಲೀಟರ್ ಅರ್ಧ ಕೊಡೋದು, ಮೊಸರಲ್ಲಿ 1/4 ಲೀಟರ್ ತಂದೆ ಅರ್ಧ ನಾವು ಬೇರೆ ರೂಪದಲ್ಲಿ ಮೊಸರು ತಗೊಂಡಿದ್ದೇವೆ, ಸುಮಾರು ಒಂದು 275 ಮಿಲಿಗ್ರಾಮ್ಸ್ ಅಷ್ಟು ಕ್ಯಾಲ್ಸಿಯಂ ನಮ್ಗೆ ಸಿಗುತ್ತೆ. ಬೇಕಷ್ಟೇ. ಅದು ಬಿಟ್ಟು ಇನ್ನು ಯಾವುದರಲ್ಲಿ ಇದಾದರೆ ಮೊಟ್ಟೆ ಸಹ ಕ್ಯಾಲ್ಸಿಯಂ ಬೇಕಾಗ್ತದೆ. 2 ಮೊಟ್ಟೆ 3 ಮೊಟ್ಟೆ ತಿಂದಿದ್ದೇವೆ ಹತ್ತತ್ರ, ಅಂದರೆ ಅಷ್ಟು 1000 ಮಿಲಿಗ್ರಾಮ್ಸ್ ಇರೋಣ, ಬಟ್ ಸಾಕಷ್ಟು ಹತ್ತತ್ರ ಹೋಗ್ತೀವಿ. ಮೊಟ್ಟೆ ದಿನ 2 3 ಮೊಟ್ಟೆ, ರಾಗಿ, ಹಾಲು, ಮೊಸರು ಇಷ್ಟು ನಾವು ದಿನನಿತ್ಯ ಬಳಕೆ ಮಾಡಿದರೆ ನಮಗೆ ಕ್ಯಾಲ್ಸಿಯಂ ಡೆಫಿಸಿಟ್ ಬರೋದಿಲ್ಲ. ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ನಮ್ಗೆ ಗೊತ್ತಾಗಲ್ಲ. ಸೊ ಕೊರತೆ ಉಂಟಾಗೋದಿಲ್ಲ.
ಸೀಡ್ಸ್ ಅಂತ ಹೇಳ್ತಾರಲ್ಲ, ನೀವು ಪಂಪ್ಕಿನ್ ಸೀಡ್ಸ್ ಇದೆಯಾ, ಚಿಯಾ ಸೀಡ್ಸ್ ಇದೆಯಾ ಅಂತ ಹೇಳ್ತಾರಲ್ಲ, ಇದರಲ್ಲಿ ಎಷ್ಟಿದೆ? ಈ ಸೀಡ್ಸಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಇರ್ತಕ್ಕಂಥ ಸೀಡ್ಸ್ ಚಿಯಾ ಸೀಡ್ಸ್. ಸುಮಾರು 100 ಗ್ರಾಮ್ಸ್ ಚಿಯಾ ಸೀಡ್ಸಲ್ಲಿ 630 ಮಿಲಿಗ್ರಾಮ್ಸ್ ಅಷ್ಟು ಕ್ಯಾಲ್ಸಿಯಂ ಇದೆ. ಆದರೆ ಸಮಸ್ಯೆ ಏನಪ್ಪ ಅಂದರೆ, ಆ 100 ಗ್ರಾಮ್ ಚಿಯಾ ಸೀಡ್ಸ್ ತಿನ್ನಕ್ಕಾಗಲ್ಲ. ಎಷ್ಟು ತಿಂತೀರಾ? ಸ್ವಲ್ಪ ತಿಂತೀರಾ, ಒಂದು 10 ಗ್ರಾಮ್ ತಿಂತೀರಾ, 5 ಗ್ರಾಮ್ ತಿಂತೀರಾ, ಅಲ್ಲಿ ಕಡಿಮೆ ಆಗ್ತದೆ. ಒಂದು ವೇಳೆ 10 ಗ್ರಾಮ್ ಚಿಯಾ ಸೀಡ್ಸ್ ನಾವು ತಿಂದರೆ ನೆನೆಸ್ಕೊಂಡು ನೆನೆ ಹಾಕಿ ನಮಗೆ ಸುಮಾರು ಒಂದು 60 ಮಿಲಿಗ್ರಾಮ್ಸ್ ಹೆಚ್ಚು ಕ್ಯಾಲ್ಸಿಯಂ ಸಿಗುತ್ತೆ. 100 ಗ್ರಾಮ್ ಬರೋದಿಲ್ಲ, ತಿನ್ನಬಾರ್ದು. ನಂತರ ಇವು ಬಾದಾಮಿ, ಅದರಲ್ಲಿ ಸಹ ಕ್ಯಾಲ್ಸಿಯಂ ಇದೆ. ಅದರಲ್ಲಿ ಸಹ ಕ್ಯಾಲ್ಸಿಯಂ ಇದೆ, ಅದು ತಿನ್ನಕ್ಕೆ ಬರಲ್ಲ. 100 ಗ್ರಾಮ್ ಕ್ಯಾಲ್ಸಿಯಮಲ್ಲಿ ಸುಮಾರು ಒಂದು ಸಾಕಷ್ಟು ಇದೆ, ಅಲ್ಲಿ ಒಂದು 400ಕ್ಕಿಂತ ಹೆಚ್ಚು ಮಿಲಿಗ್ರಾಮ್ಸ್ ಇದೆ, ಅದು ತಿನ್ನಕ್ಕಾಗಲ್ಲ. ಎಷ್ಟು ಇರ್ಬೋದು ಬಾದಾಮಿ? 5 10 ಗ್ರಾಮ್ ಇರ್ಬೋದು. ಈ ಥರ ಸಾಕಷ್ಟು ಸೀಡ್ಸಲ್ಲಿ ಕ್ಯಾಲ್ಸಿಯಂ ಇದ್ದರೂ ಸಹ ನಾವು ಅಷ್ಟು ತಿನ್ನಕ್ಕಾಗಲ್ಲ. ಸ್ವಲ್ಪ ತಿನ್ಬೋದು. ಸ್ವಲ್ಪ ಡೇಟ್ಸ್ ಸ್ವಲ್ಪ, ಪಂಪ್ಕಿನ್ ಸೀಡ್ಸ್ ಸ್ವಲ್ಪ, ಸನ್ಫ್ಲವರ್ ಸೀಡ್ಸ್ ಸ್ವಲ್ಪ, ಚಿಯಾ ಸೀಡ್ಸ್ ಸ್ವಲ್ಪ, ಫ್ಲ್ಯಾಕ್ಸ್ ಸೀಡ್ಸ್ ಸ್ವಲ್ಪ, ಇಷ್ಟು ಸೀಡ್ಸ್ ತಿನ್ಬೋದು. ಆಮೇಲೆ ಕಡಲೆ ಬೀಜ, ಅದರಲ್ಲಿ ಸಹ ಸುಮಾರು 100 ಗ್ರಾಮ್ಸ್ಗೆ 90ಕ್ಕಿಂತ ಹೆಚ್ಚು ಮಿಲಿಗ್ರಾಮ್ಸ್ ಅಷ್ಟು ಕ್ಯಾಲ್ಸಿಯಂ ಸಿಗುತ್ತೆ. ಕಡಲೆ ಸ್ವಲ್ಪ ಜಾಸ್ತಿ ಇರ್ಬೋದು. ಒಂದು ಕಡಲೆ ಬೀಜ ತಿನ್ನಬೇಕಾದ್ರೆ ಒಂದು 50 ಗ್ರಾಮ್ ತಿನ್ಬೋದು. 100 ಗ್ರಾಮ್ ತಿನ್ನೋರು ಇದ್ದಾರೆ, 50 ಗ್ರಾಮ್ ತಿನ್ಬೋದು. ಸುಮಾರು ನಮಗೆ ಒಂದು 45 ಗ್ರಾಮ್ ಮಿಲಿಗ್ರಾಮ್ಸ್ ಕ್ಯಾಲ್ಸಿಯಂ ಸಿಗುತ್ತೆ. ಅಂದರೆ ನಾವು ರಾಗಿ ಬಳಸಬೇಕು, ಹಾಲು ಕುಡಿಬೇಕು, ಮೊಸರು ಬಳಸಬೇಕು, ಮೊಟ್ಟೆ ತಿನ್ನಬೇಕು. ಈ ಜೊತೆಯಲ್ಲಿ ಈ ಚಿಯಾ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಆ ಸೀಡ್ಸ್ ಎಲ್ಲ ಸ್ವಲ್ಪ ಮಾಡಿಕೊಂಡು ರಾತ್ರಿಗೆ ನಾವು ಹೇಳಿದೆ ಊಟ ಮಾಡೋದು ಬದಲ ಏನು ತಿನ್ಬೇಕಂತ ತಿಂದಾಗ ಬೇಕಾಷ್ಟು ಕ್ಯಾಲ್ಸಿಯಂ ಆಗುತ್ತೆ. ನೀವು ಎಂಥ ಸಮಸ್ಯೆ ಇರಲಿ, ನಾವು ಅದನ್ನು ಒಂದು 15 ದಿವಸ, ತಿಂಗಳು, 2 ತಿಂಗಳಲ್ಲಿ ಸರಿ ಮಾಡ್ಬೋದು. ಈ ಬೋನ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಈ ಸಮಸ್ಯೆಗಳು ಕ್ಯಾಲ್ಸಿಯಂ. ಇಲ್ಲಿ ಮತ್ತೊಂದು ಅಂಶ ಕ್ಯಾಲ್ಸಿಯಂ ವಿಚಾರದಲ್ಲಿ ಅಂದರೆ, ನಾವು ಏನೇ ತಿಂದರೂ ಸಹ ಒಂದು ತಪ್ಪು ಮಾಡಿದರೆ ನಾವು ಕ್ಯಾಲ್ಸಿಯಂನ ದೇಹ ತೆಗೆದುಕೊಳ್ಳುವುದಿಲ್ಲ. ಈಗ ಉದಾಹರಣೆಗೆ ಏನು ಮಾಡಿ 1000 ಮಿಲಿಗ್ರಾಮ್ಸ್ ಅಷ್ಟು ನಾವು ತಿಂದಿದ್ದೀವಿ ಆಹಾರದ ಮೂಲಕ ಕ್ಯಾಲ್ಸಿಯಂ ತಿಂದರೆ, ಒಂದು 200-300 ಗ್ರಾಮ್ಸ್ ನಾವು ಬಾಡಿ ತಗೊಳ್ಳೋಣ, ಅಬ್ಸಾರ್ವ್ ಮಾಡೋಣ. ಯಾವಾಗ? ವಿಟಮಿನ್ ಡಿ ಇಳಿದಿದ್ದರೆ. ಕ್ಯಾಲ್ಸಿಯಂ ದೇಹ ತೆಗೆದುಕೋಬೇಕು ಅಂತ ಹೇಳಿದರೆ ವಿಟಮಿನ್ ಡಿ ಬೇಕೇ ಬೇಕು, ಬಹಳ ಮುಖ್ಯ. ಈ ವಿಟಮಿನ್ ಡಿ ಎಲ್ಲಿ ಸಿಗುತ್ತೆ? ಬಹುತೇಕ ಯಾವುದೇ ಹಣ್ಣಲ್ಲಿ, ಯಾವ ಸೀಸನ್ ವಿಟಮಿನ್ ಡಿ ಇರಲ್ಲ, ಆಲ್ಮೋಸ್ಟ್ ಇರಲ್ಲ ವಿಟಮಿನ್ ಡಿ. ಅಯ್ಯೋ, ಯಾಕೆ ತಿನ್ನಬೇಕು? ಬಹಳ ಸುಲಭವಾಗಿ ವಿಚಾರ ಅಂದರೆ, ಸೂರ್ಯಕಾಂತಿಯಲ್ಲಿ ನಾವು ಸೂರ್ಯನ ಬೆಳಕಲ್ಲಿ 10ರಿಂದ 20 ನಿಮಿಷ ಆ ಬಿಸಿಲು ನಿಂತ್ಕೋಬೇಕು. ಬೆಳಗ್ಗೆ ಇರ್ಬೋದು, ಸಂಜೆ ಇರ್ಬೋದು, ಒಂದು 20 ನಿಮಿಷ ದಿನಕ್ಕೆ. ಆಗ ಆ ಸೂರ್ಯನ ಬೆಳಕು ಇದೆಯಲ್ಲ, ಸನ್ಲೈಟ್ ಅಂತೈತಿ, ಆ ಸನ್ಲೈಟ್ ದೇಹದ ಬಿದ್ದ ನಂತರ ಇಲ್ಲಿ ಇರ್ತಕ್ಕಂಥ ಕೊಲೆಸ್ಟ್ರಾಲ್ ಹಾಗೆ ಒಂದು ಹಾರ್ಮೋನ್ ಬರ್ತದೆ, ಅದೆಲ್ಲ ಸೇರಿ ನಮಗೆ ವಿಟಮಿನ್ ಡಿ ಆಗಿ ಪ್ರೊಡ್ಯೂಸ್ ಆಗುತ್ತದೆ. ನಮ್ಮ ದೇಹದಲ್ಲೇ ಅದು ಉತ್ಪಾದನೆ ಆಗ್ತದೆ, ಸಿಂಥಸಿಸ್ ಆಗ್ತದೆ. ಈಜಸ್ಟ್ ಬೆಟರ್. ₹1 ಖರ್ಚು ಮಾಡುವಂಥ ಕೆಲಸ ಇಲ್ಲ. ಆಹಾರದ ಮೂಲಕ ಸಹ ತಿನ್ಬೇಕಾದ್ರೆ ಅದಕ್ಕೂ ದಾರಿ ಇದೆ. 2-3 ಮೊಟ್ಟೆ ತಿಂತೀವಿ, ಸಾಕಷ್ಟು ಹತ್ತತ್ರ ಇಷ್ಟು ವಿಟಮಿನ್ ಡಿ ಎಷ್ಟು ಬೇಕಂದ್ರೆ ನಮ್ಮ ದೇಹಕ್ಕೆ ಸುಮಾರು ಒಂದು ದಿನಕ್ಕೆ 800 ಇಂಟರ್ನ್ಯಾಷನಲ್ ಯೂನಿಟ್ಸ್ IU ಅಂತ ಹೇಳ್ತೀವಿ, ಅಷ್ಟು ಬೇಕು ಒಂದು ದಿನಕ್ಕೆ. ಅಷ್ಟು ನಮಗೆ ಸೂರ್ಯನ ಬೆಳಕಿನಲ್ಲಿ ಸಿಕ್ಕಿರ್ತದೆ, ಆ ಸೂರ್ಯಕಾಂತಿ ನಮ್ಮ ದೇಹಕ್ಕೆ ಬಿದ್ದಾಗ ಸಿಕ್ಕಿರ್ತದೆ ಬಿಸಿಲಿನಲ್ಲಿ. ಇಲ್ಲ ಇನ್ನೂ ಸ್ವಲ್ಪ ನಾವು ಬೇಕು ಅನ್ನಿಸಿದಾಗ ಏನು ತಿನ್ಬೋದು? ನಾವು ಮೊಟ್ಟೆ ತಿನ್ಬೋದು. ಮೊಟ್ಟೆ ಬಹುತೇಕ ಹತ್ತತ್ರ ಬಂದ್ಬಿಡ್ತೇವೆ, 1-2-3 ಮೊಟ್ಟೆ ತಿಂದರೆ. ವಿಟಮಿನ್ ಡಿ. ಹಾಲಲ್ಲಿ ಸಹ ನಮಗೆ ಸಾಕಷ್ಟು ವಿಟಮಿನ್ ಡಿ ಸಿಗುತ್ತದೆ, ಹಾಲು, ಮೊಸರಲ್ಲಿ ಸಿಗುತ್ತದೆ. ಇದು ಬೇರೆ ಬೇರೆ ಸಿಗುತ್ತೆ, ತುಂಬ ಕಡಿಮೆ. ಆದ್ದರಿಂದ ಆಮೇಲೆ ಈ ಫಿಶಲ್ಲಿ ಸಿಗುತ್ತೆ ವಿಟಮಿನ್ ಡಿ. ಇವೆಲ್ಲ ಆದರೂ ಸಹ ನಮಗೆ ಮಶ್ರೂಮಲ್ಲಿ ಸಿಗುತ್ತೆ, ಅಣಬೆ. ಇಷ್ಟ ಇದ್ದು ಸಹ ನಾವು
ಆ ಬಿಸಿಲಲ್ಲಿ ನಿಂತ್ಕೊಂಡ್ರೆ ಸುಲಭ ಸಿಗುತ್ತೆ, ಈಸಿಯಾಗಿ, ಆಮೇಲೆ ದುಡ್ಡು ಖರ್ಚಾಗಲ್ಲ. ಆಮೇಲೆ ಯಾವ್ದು ತಿನ್ನಬೇಕು ಇಷ್ಟು ತಿನ್ಬೇಕು ಅಂತ ಯೋಚನೆ ಮಾಡಾಗತ್ತೆ ಇರಲ್ಲ. ಇಲ್ಲಿ ಅದು ಸೂರ್ಯ ಬೆಳಕಿನ ಜೊತೆಯಲ್ಲಿ ಹಾಲು, ವಿಟಮಿನ್ ಡಿಗೋಸ್ಕರ ಇರ್ತದೆ, ಮೊಟ್ಟೆ, ಅಣಬೆ, ಫಿಶ್ಶು ಯಾವ ಸಾಧ್ಯವೋ ತೆಗೆದುಕೊಂಡರೆ, ನಮ್ಮ ದಿನದ ಡೈಟ್ನಲ್ಲಿ ಆಹಾರ ತೆಗೆದುಕೊಂಡರೆ ವಿಟಮಿನ್ ಡಿ 800 ಇಂಟರ್ನ್ಯಾಷನಲ್ ಯೂನಿಟ್ಸ್ IU ಬಂದ್ಬಿಡ್ತದೆ. ಇದರಲ್ಲಿ ಒಂದು ಅಂಶ ಗಮನಿಸಬೇಕು, ಹಾಲು ಮೊಟ್ಟೆಗೆ ಒಂದು ಗುಣ ಇದೆ. ಹಾಲಿನಲ್ಲಿ ವಿಟಮಿನ್ ಡಿನೂ ಇದೆ, ಕ್ಯಾಲ್ಸಿಯಂ ಇದೆ. ಮೊಟ್ಟೆಯಲ್ಲಿ ವಿಟಮಿನ್ ಡಿನೂ ಇದೆ, ಕ್ಯಾಲ್ಸಿಯಂ ಇದೆ. ಅಂದರೆ ಒಂದೇ ಕಡೆಗೆ ಎರಡು ಹಕ್ಕಿ. ಅದನ್ನ ನಾವು ಹಾಲು, ಮೊಸರು, ಮೊಟ್ಟೆ ಸ್ವಲ್ಪ ಜಾಸ್ತಿ ಬಳಕೆ ಮಾಡಿದ್ರೆ ನಾವು ಸ್ವಲ್ಪ ಹಣನೂ ಕಡಿಮೆ ಖರ್ಚಾಗ್ತದೆ, ದುಡ್ಡು ಸ್ವಲ್ಪ ಕಡಿಮೆ ಖರ್ಚಾಗ್ತದೆ. ಸೊ ಇದನ್ನು ಈ ಪ್ಲಾನಿಂಗ್ ಸಹ ನಾವು ಮಾಡಿರಬೇಕು. ಯಾಕಂದರೆ ವಿಟಮಿನ್ ಡಿ ಸಂಬಂಧಪಟ್ಟ ಮಾತ್ರ ತಿನ್ನೋದು, ಕ್ಯಾಲ್ಸಿಯಂ ಮಾತ್ರ ಅಲ್ಲ, ಕಾಂಬಿನೇಷನ್ ನೋಡ್ಕೋಬೇಕಲ್ಲ. ಅಂದರೆ ವಿಟಮಿನ್ ಡಿ ಬೇಕೇ ಬೇಕು. ಅದರ ಜೊತೆಯಲ್ಲಿ ವಿಟಮಿನ್ ಸಿ ಬೇಕು, ಅದ್ರ ಜೊತೆಯಲ್ಲಿ. ಯಾಕೆ ಈ ವಿಟಮಿನ್ ಸಿ ನಮಗೆ ಆ ಯೂನಿಟ್ಸೇ ಬೇಡ, ಎಷ್ಟು ಬೇಕು, ಎಷ್ಟು ಮಿಲಿಗ್ರಾಮ್ಸ್ ಬೇಕು, ಒಂದು 50 ಮಿಲಿಗ್ರಾಮ್ಸ್ ಸಾಕು. ವಿಟಮಿನ್ ಸಿ ಬೇಕಾಷ್ಟು ಸಿಗುತ್ತದೆ. ಒಂದು ನಿಂಬೆ ಹಣ್ಣು ಅಥವಾ ಒಂದು ಆರೆಂಜು ಅಥವಾ ಒಂದಿಷ್ಟು ಆಮ್ಲ, ಅಂದರೆ ಇದು ಯಾವುದಂದರೆ ನೆಲ್ಲಿಕಾಯಿ, ಅಥವಾ ಒಂದಿಷ್ಟು ಟೊಮೊಟೊ, ಒಂದಿಷ್ಟು ಈ ಸಿಟ್ರಸ್ ಫ್ರೂಟ್ಸ್, ಅಂದರೆ ಈ ಹುಳಿ ಬರ್ತಲ್ಲ, ಏನಿದ್ರು ಅದರಲ್ಲಿ ವಿಟಮಿನ್ ಸಿ ಇದೆ. ಏನು ಬಿಕ್ಕೆ ಹಣ್ಣು ಬೇಕಾಷ್ಟು ಆಯ್ತು, ನಮಗೆ ಎಷ್ಟು ಬೇಕೋ ಅದಕ್ಕಿಂತ 10 20 ಮತ್ತೆ ಸಮಸ್ಯೆಗಳು ಹೋಗ್ಬಿಡ್ತದೆ, ಮೂತ್ರದಲ್ಲಿ ಹೋಗ್ಬಿಡ್ತದೆ ವಿಟಮಿನ್ ಸಿ. ವಿಟಮಿನ್ ಸಿ ಇಂದ ಏನು ಲಾಭ ಆಗ್ತದೆ ಅಂದರೆ ಕೊಲಾಜಿನ್ ಅದು ಪ್ರೊಡ್ಯೂಸ್ ಆಗ್ತದೆ. ನಮ್ಮ ಮೂಳೆಗಳಲ್ಲಿ, ಕೀಳುಗಳಲ್ಲಿ ಕೊಲಾಜಿನ್ ಬೇಕು. ಆ ಕೊಲಾಜಿನ್ ಬೇಕಾದರೆ ಆಗ ಬೋನ್ಸ್ಗೆ ಒಂದು ಸ್ಟ್ರಕ್ಚರ್ ಬರ್ತದೆ, ಫ್ಲೆಕ್ಸಿಬಿಲಿಟಿ ಸಿಗುತ್ತದೆ. ನೋವು ಅಂದರೆ ಪೇಯ್ನ್ ಅಂತ ಹೇಳ್ತೀವಿ, ಜಾಯಿಂಟ್ ಪೇಯ್ನ್ಸು, ಆ ಕೀಲುಗಳ ನೋವು ಕಡಿಮೆ ಆಗ್ತದೆ. ಅಂದರೆ ಅವನಿಗೆ ಈ ಓಸ್ಟಿಯೋಪೋರೋಸಿಸ್ಗೆ ಏನು ಬೇಕು ದೇಹಕ್ಕಂದರೆ ಕ್ಯಾಲ್ಸಿಯಂ, ವಿಟಮಿನ್ ಡಿ, ವಿಟಮಿನ್ ಸಿ, ಇಷ್ಟು ನಾವು ಡೈಲಿ ತಗೊಂಡಿದ್ದೀವಿ ಅಂದರೆ ಅಲ್ಲಿಗೆ ಒಂದೇ ದಿನ ಉಪವಾಸ ನಾವು ಸ್ವಲ್ಪ ಟೈಮ್ ತಗೊಳ್ತಾರೆ. ಒಂದು ತಿಂಗಳು, 2 ತಿಂಗಳು, 3 ತಿಂಗಳು ಟೈಮ್ ತಗೊಂಡ್ರೆ ನಿಧಾನ ಗತಿಯಲ್ಲಿ ನಾವು ಸರಿ ಹೋಗ್ತದೆ. ಜೊತೆಗೆ ನಾವು ಎಕ್ಸಸೈಸ್ ಮಾಡ್ತೀವಿ. ಆ ದೇಹಕ್ಕೆ ಎಕ್ಸಸೈಸ್ ಮಾಡಿದಾಗ ನಾವು ಹೇಳಿದ್ವಿ, ಈಗ ವ್ಯಾಡ್ಲಿಂಗ್ ಅಂದರೆ ನಡೆಯೋದ್ರಲ್ಲಿ ಹಿಂಗೆ ನಡಿತೀವಿ, ಕುತ್ಕೊಳ್ಳೋವಾಗ ಹಿಂಗೆ ಕುತ್ಕೊಳ್ತೀವಿ, ನಿಂತ್ಕೊಂಡ್ರೆ ಉಟ್ಕೊಂಡ್ರೆ ನಿಂತ್ಕೊಳ್ತೀವಿ, ಸರಿಯಾಗಿ ಹಿಂಗಿರಲ್ಲ ಮನುಷ್ಯ. ಆ ಆಸ್ಟಿಯೋಪೊರೋಸಿಸ್ ಇರ್ತಕ್ಕಂಥ ವ್ಯಕ್ತಿ ಅಂತ ಸರಿಯಾಗಿ ಆಪ್ತಿರ್ತಾರೆ, ನಿಂತ್ಕೊಳ್ಳೋ ಹಿಂಗೆ ಒಂಥರ ವಿಕಾರ ಕುತ್ಕೊಂಡ್ಬಿಡ್ತಾರೆ, ವಿಕಾರ ನಡೀತಾರೆ, ವಿಕಾರವಾಗಿ ನಿಂತ್ಕೊಳ್ತಾರೆ, ಅದು ಹೋಗುತ್ತದೆ. ನಾವು ಸರಿಯಾದ ಎಕ್ಸಸೈಸ್ ಮಾಡಬೇಕು, ದಿನ ಎಕ್ಸಸೈಸ್ ಮಾಡಬೇಕು. ಅದು ಸಂಬಂಧಪಟ್ಟ ಎಕ್ಸಸೈಸ್ ಮಾಡಿದಾಗ, ಜೊತೆಗೆ ಈ ಆಹಾರ ಸರಿಯಾಗಿ ತೆಗೆದುಕೊಂಡಾಗ ನಮಗೆ ಈ ಆಸ್ಟಿಯೋಪೊರೋಸಿಸ್ ಎಂಬ ಕಾಯಿಲೆ ನಿವಾರಣೆ ಆಗ್ತದೆ. ಇವೆಲ್ಲ ಸೈಕಿಕ್ ಪವರ್ನಲ್ಲಿರ್ತಕ್ಕಂಥ ಕೆಲವು ಅಂಶಗಳು. ಈಗ ಈ ವಿದ್ಯೆಯನ್ನು ಕಲಿಯಲಿಕ್ಕೆ, ಈ ಪ್ರಾಕ್ಟೀಸ್ ಸೈಕಿಕ್ ಪವರ್ ಎಂಬ ವಿದ್ಯೆಯನ್ನು ಕಲಿಯಲಿಕ್ಕೆ ಇಷ್ಟಪಟ್ಟ ವ್ಯಕ್ತಿಗಳು, ಹಲವು ಸಮಸ್ಯೆಗಳ ನರಳಾಡುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವ ವ್ಯಕ್ತಿಗಳು ನನ್ನ ಸಂಪರ್ಕ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ವಂದನೆ.